ಇವತ್ತಿನ ವಿಡಿಯೋದಲ್ಲಿ ಫ್ಲವರ್ ಫಿಶ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಮೀನು ತುಂಬ ದುಬಾರಿಯಾಗಿರುತ್ತದೆ. ಈ ಮೀನನ್ನು ಕನ್ನಡದಲ್ಲಿ ವಾಸ್ತು ಮೀನು ಮತ್ತು ಲಕ್ಕೆ ಮೀನು ಎಂದು ಕರೆಯಲಾಗುತ್ತದೆ. ಈ ಮೀನು ಒಂದು ಹೈಬ್ರಿಡ್ ಮೀನಾಗಿರುವುದರಿಂದ ಈ ಮೀನು ಚಿಕ್ಲೆಟ್ ಪ್ರಭೇದಕ್ಕೆ ಸೇರಿರುತ್ತದೆ. ಈ ಮೀನನ್ನು ಬ್ಲೆಡ್ ಪ್ಯಾರಟ್ ಮೀನಿಂದ ತಳಿ ಸಮರ್ಥಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಇವುಗಳ ಟ್ಯಾಂಕ್ ಸೆಟಪ್ ಹೇಗಿರಬೇಕೆಂದರೆ ಇವುಗಳನ್ನು ದೊಡ್ಡ ದೊಡ್ಡ ಟ್ಯಾಂಕ್ಗಳಲ್ಲಿ ಸಾಕಬೇಕು. ಇವುಗಳಿಗೆ ಇಂಟರ್ನಲ್ ಫಿಲ್ಟರ್ ಅವಶ್ಯಕತೆ ಇರುತ್ತದೆ ಮತ್ತು ಹೀಟರ್ ಅವಶ್ಯಕತೆ ಇರುತ್ತದೆ. ಇವುಗಳ ಟ್ಯಾಂಕ್ ಕೆಳಭಾಗದಲ್ಲಿ ಚಿಕ್ಕ ಚಿಕ್ಕ ಹಳ್ಳು ಮತ್ತು ಮರಳುಗಳನ್ನು ಹಾಕಬೇಕು. ಕಲ್ಲು ಮರಳು ಏಕೆ ಹಾಕಬೇಕೆಂದರೆ ಇವುಗಳ ಗಲೀಜು ಎಲ್ಲ ಕೆಳಗಡೆ ಕುಳಿತುಕೊಳ್ಳುತ್ತದೆ. ಇವುಗಳನ್ನು ಆಸ್ಪತ್ರೆ ಮತ್ತು ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಸಾಕಲಾಗುತ್ತದೆ. ಇವುಗಳನ್ನು ಅಂದಕ್ಕಾಗಿ ಸಾಕಲಾಗುತ್ತದೆ. ಇವುಗಳ ಕೇರಿಂಗ್ ಬಗ್ಗೆ ತಿಳಿದುಕೊಳ್ಳೋಣ. ಇವುಗಳನ್ನು ದೊಡ್ಡ ದೊಡ್ಡ ಟ್ಯಾಂಕ್ಗಳಲ್ಲಿ ಸಾಕಬೇಕು. ಇವುಗಳಿಗೆ ಇಂಟರ್ನಲ್ ಫಿಲ್ಟರ್ ಅವಶ್ಯಕತೆ ಇರುತ್ತದೆ. ಇವುಗಳಿಗೆ ಹೀಟರ್ ಅವಶ್ಯಕತೆ ಇರುತ್ತದೆ. ಹೀಟರ್ 22 ಡಿಗ್ರಿ ಸೆಲ್ಸಿಯಸ್ಸಿಂದ 29 ಡಿಗ್ರಿ ಸೆಲ್ಸಿಯಸ್ವರೆಗೆ ಇರಬೇಕು. ಇವುಗಳ ವಾಟರ್ pH ಲೆವೆಲ್ 6.5 ಇಂದ 7.5 pH ವರೆಗೆ ಇರಬೇಕು. ಟ್ಯಾಂಕ್ ಕೆಳಗಡೆಯಿಂದ ಕ್ಲೀನ್ ಮಾಡಬೇಕು. ಪೈಪ್ ಮುಖಾಂತರ ಕೆಳಗಡೆಯಿಂದ ಗಲೀಜೆಲ್ಲ ಕ್ಲೀನ್ ಮಾಡಬೇಕು ಮತ್ತು 30% ನೀರು ತೆಗೆದು 30% ನೀರು ಹಾಕಬೇಕು. ಇವುಗಳಿಗೆ ಯಾವ ಫುಡ್ ಹಾಕಬೇಕೆಂದರೆ ಲೈವ್ ಫುಡ್ ಹಾಕಬೇಕು. ಲೈವ್ ಫುಡ್ ಯಾವೆಂದರೆ ಚಿಕ್ಕ ಚಿಕ್ಕ ಮೀನುಗಳು, ಗಪ್ಪೀಸ್, ಜಿಬ್ರಾಲೈನ್ಸ್ ಮತ್ತು ಬ್ರೆಡ್ ವರ್ಮ್ಸ್ ಹಾಕಬೇಕು. ಅಕ್ವೇರಿಯಂನಲ್ಲಿ ಸಿಗುವ ನೆಟ್ಗಳನ್ನು ಹಾಕಬಹುದು. ಇವುಗಳಲ್ಲಿ ಕಂಡುಬರುವ ಕಾಯಿಲೆಗಳು ಯಾವುವು ಅಂದರೆ ನೀರನ್ನು ಸರಿಯಾಗಿ ಮೇಂಟೈನ್ ಮಾಡುವುದರಿಂದ ಕಾಯಿಲೆಗಳು ಬರುತ್ತವೆ. ಇವುಗಳಿಗೆ ವೈಟ್ ಸ್ಪಾಟ್ ಅಂತ ಕಾಯಿಲೆಗಳು ಬರುತ್ತವೆ. ಇವುಗಳ ಗುಣಲಕ್ಷಣ ಎಂದರೆ ಮೀನಿನ ದೇಹದ ಮೇಲೆ ವೈಟ್ ಚಿಕ್ಕೆಗಳು ಬರುತ್ತವೆ. ಈ ಮೀನುಗಳಲ್ಲಿ ಇನ್ನೊಂದು ಕಾಯಿಲೆ ಇರುತ್ತದೆ, ಪೋಲ್ ಇನ್ ದ ಹೆಡ್. ಈ ಕಾಯಿಲೆಯ ಗುಣಲಕ್ಷಣಗಳು ಮೀನಿನ ತಲೆಯ ಮೇಲೆ ಪಿಂಪಲ್ಸ್ ಥರ ಸಣ್ಣ ಸಣ್ಣ ಹೋಲ್ಗಳಾಗಿರುತ್ತವೆ. ಮೀನಿಗೆ ಯಾವುದೇ ಕಾಯಿಲೆ ಬಂದರೆ ಮೊದಲು ಐಡೆಂಟಿಫೈ ಮಾಡಬೇಕು. ಮೀನಿಗೆ ಕಾಯಿಲೆ ಬಂದರೆ ಅದು ಆಹಾರ ತಿನ್ನುವುದನ್ನು ಬಿಡುತ್ತದೆ, ಒಂದೇ ಕಡೆ ಕುಳಿತುಕೊಳ್ಳುತ್ತದೆ, ಆಕ್ಟಿವ್ ಆಗಿ ಇರುವುದಿಲ್ಲ. ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಟ್ರೀಟ್ಮೆಂಟ್ ಮಾಡಬೇಕು. ಅಂಗಡಿಯಲ್ಲಿ ಸಿಗುವ ಮೆಲಥಿನ್ ಬ್ಲೂ ಔಷಧಿಯನ್ನು ಹಾಕಬೇಕು. ನೀರಿನ ಟೆಂಪರೇಚರ್ 85 ಡಿಗ್ರಿ ಪ್ಯಾರಾಮೀಟರ್ ಇರುವ ಹಾಗೆ ನೋಡಿಕೊಳ್ಳಬೇಕು. ಇದೇ ಫ್ರೆಂಡ್ಸ್ ಫ್ಲವರ್ ಫಿಶ್ ಬಗ್ಗೆ ಇರುವ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಯ್.